ಎಲ್ರಿಗೂ ನಮಸ್ಕಾರ. ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೆ ಸ್ವಾಗತ. ವೀಕ್ಷಕರೇ, ಇಲ್ಲೊಂದು 10 ಮರಿಗಳನ್ನ ಸಾಕಿದ್ದಾರೆ ಮನೆ ಮುಂದ್ಗಡೆನೆ. ಅಂದ್ರೆ ಮುಂದೆ ಸಾಕಿದ್ದಾರೆ, ಮನೆ ಮುಂದೆ ಅಂದ್ರೆ ಅಂಕಣ ಅಂತಾರಲ್ಲ, ಅದರಲ್ಲಿ ಒಂದು 10 ಮರಿಗಳನ್ನ ಸಾಕಿದ್ದಾರೆ. ಇದನ್ನ ಸಾಕಿರೋದು ಒಂದು ಅಜ್ಜಿ. ಅವರೇ ಟೋಟಲ್ ಆಗಿ ಈ ಮರಿಗಳದೇನಿದೆ ಅವರೇ ನೋಡ್ಕೊಳ್ತಾರಂತೆ. ಮರಿಗಳನ್ನ ಸಂತೆಯಿಂದ ತರೋದ್ರ ಹಿಡಿದು ಪ್ರತಿಯೊಂದು ಅವಕ್ಕೆ ಮೇವು ಹಾಕೋದಾಗಿರ್ಬೋದು, ಇನ್ನು ಮತ್ತೆ ಅವಕ್ಕೆ ಕಾಳು ಹಾಕೋದಾಗಿರ್ಬೋದು, ಪ್ರತಿಯೊಂದು ಅವರೇ ನೋಡ್ಕೊಂತಾರಂತೆ. ಅಮ್ಮವ್ರನ್ನ ಮಾತಾಡಿಸ್ತಾ ಹೋಗೋಣ, ಇವಕ್ಕೆ ಯಾವ ರೀತಿ ಎಲ್ಲ ಇವನ್ನ ನೋಡ್ಕೊಳ್ತಾರೆ ಏನಂತ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಎಂ ಫಾರ್ಮಿಂಗ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ವಿಡಿಯೋ ನಿಮಗೆ ಬರ್ತಾ ಇರ್ತದೆ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ. ವಿಡಿಯೋನ ಕೊನೆವರೆಗೆ ನೋಡಿ, ಅರ್ಧಕ್ಕೆ ನೋಡಬೇಡಿ, ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೌಂಡ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಕ್ಷಮೆ ಇರಲಿ, ಆದರೆ ಕೊನೆವರೆಗೆ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಮ್ಮ ನಮಸ್ಕಾರ. ನಿಮ್ಮ ಹೆಸರಮ್ಮ? ಕಂಟೆಮ್ಮ. ಇದು ಯಾವ ಊರಮ್ಮ? ಬೊಮ್ಮನಾಳಮ್ಮ. ತಾಲೂಕು ಜಿಲ್ಲೆ ಯಾವ ಬರ್ತಾವ ಗೊತ್ತಮ್ಮ ಇವು? ಇವಾಗ ಮರಿ ಏಸದಮ್ಮ ನಿಮ್ಮ ಹತ್ರ ಟೋಟಲ್? 10 ಮರಿ ಸಾಕಿದ್ಯಮ್ಮ. ಎಷ್ಟು ವರ್ಷದಲ್ಲಿ ಸಾಕೈತಮ್ಮ ಮರಿ? ಭಾಳ ದಿನ ಆಯ್ತಲ್ಲಮ್ಮ. ಒಂದು ಎಷ್ಟು ಒಂದು 5-6 ಬ್ಯಾಚ್ ಮಾಡ್ರಿ ನಮ್ಮ? 5 ತಿಂಗಳ 6 ತಿಂಗಳ. ಈಗ ಒಂದ್ಸಲ ತಂದ್ರೆ ಒಂದು 5-6 ತಿಂಗಳು ಇಟ್ಕೊಂಡು ಮಾರಿ ಬಿಡ್ತೀರಿ? ತರೋದು ಎಷ್ಟು ಕೊಂತೈತ್ರಿ ಅಮ್ಮ? 8,000 ರೂಪಾಯಿ ಕೊಂತ. ಇವಾಗ ಅಂದಾಜು ಮರಿ ಎಷ್ಟೆಷ್ಟು ಹೋಗ್ಬೋದಮ್ಮ ಇವಾಗ? ಅಂದ್ರೆ ಯಾರಿಗಿನ್ನ ಹೇಳಿಲ್ಲಮ್ಮ ನೀವು ಕೊಡಕ? 4 ತಿಂಗಳು, ಇನ್ನೊಂದು 3 ತಿಂಗಳು ಇಟ್ಕೊಂತೀರಿ ನಮ್ಮ? ಮಾರಾಟ ಬಂದ್ರೆ ಕೊಟ್ಟು ಬಿಡೋದ. ಯಾವ ಊರು ಸಂತೆಗೆ ತಗೊಂಬಂದಿರಿ ಅಮ್ಮ ಇವನ? ಸಿಂಧನೂರು ಸಂತೆ ತಗೊಂಬತ್ತೇವ. ಇವಾಗ ಇವು ಕೊಟ್ಟು ಯಾವ ಅದಾವಮ್ಮ? ಈ ಒಟ್ಟು ಇವಕ್ಕೆ ಯಾವ ಸ್ಟಾಕ್ ಮಾಡಿಟ್ಕೊಂತೀರಿ? ಕಡ್ಲಿ ಒಟ್ಟು ಒಂದು ಸ್ವಲ್ಪ, ತೊಗರಿ ಒಟ್ಟು ಒಂದು ಸ್ವಲ್ಪ. ಅಂದ್ರೆ ಅವು ಮರಿಗೆ ಚೆನ್ನಾಗಿ ತಿಂತಾವಮ್ಮ ಒಟ್ಟನ್ನ? ಅರ್ಧಾಗಿಲ್ಲ. ಇವು ಕಾಳು ಯಾವ ಅದಾವಮ್ಮ ಈಗ? ಮೆಕ್ಕೆಜೋಳ ಹಾಕ್ತೀರಿ? ಅಂದ್ರೆ ಇವಾಗ ಅಂದ್ರೆ ಮೆಕ್ಕೆಜೋಳ ಕೊಂಡು ತರ್ತೀರಿ ನಮ್ಮ ಏನು ನಿಮ್ಮ? 5 ಕ್ವಿಂಟಲ್. ಅಂದ್ರಮ್ಮ ಈಗ ಇವಾಗ ಕ್ವಿಂಟಲ್ ಗಟ್ಟಲೆ ತರ್ತೀರಿ ನಮ್ಮ ಏನು? ಕ್ವಿಂಟಲ್ ಲೆಕ್ಕ. ಅಂದ್ರೆ ಇವಾಗ ಒಂದು ಕ್ವಿಂಟಲ್ ತಂದ್ರೆ ಎಷ್ಟು ದಿನ ಮೇಯ್ತಾವಮ್ಮ ಮರಿ? ತಿಂಗಳ ಮೇಯ್ತಾವ. ತಿಂಗಳನ ಮತ್ತೆ ತರ್ಬೇಕು. ಎಣ್ಣೆ ಏನಾರು ಹಾಕ್ತೀರಮ್ಮ? ಬರೀ ಮೆಕ್ಕೆಜೋಳ ಅಷ್ಟೇ? ಮೆಕ್ಕೆಜೋಳ ಅಷ್ಟೇ, ಮತ್ತೇನು? ಅಮ್ಮ ವಾದ ವರ್ಷಕ್ಕೆ ಈ ವರ್ಷಕ್ಕೆ ಮರಿ ವಾದ ವರ್ಷ ಚೆನ್ನಾಗಿ ಮೇಯ್ಸಿರಿ, ಈ ಬೇರೆ ಚೆನ್ನಾಗಿ ಮೇಯ್ಸಿರಿ? ಈ ಬೇರೆ ಅಷ್ಟಿಲ್ಲ. ಒಮ್ಮೊಮ್ಮೆ ಅಷ್ಟು ಚೆನ್ನಾಗಿ ಬರೋಲ್ಲ. ಅಂದ್ರೆ ಮರಿ ಆಯ್ಕೆ ಮಾಡ್ಕೊಳದ್ರಾಗ ತಲಮ್ಮ ಫಸ್ಟಿಗೆ ತರೋದ್ರಾಗ. ಇವಾಗ ನೀನು ಹೋಯ್ತೆ ನಮ್ಮ ಶಾಂತಿಗೆ ತರಕ ಏನು? ಇವಾಗ ಅಲ್ಲಿ ಮರಿ ಹೆಂಗೆ ಆಯ್ಕೆ ಮಾಡ್ಕೊಂತಮ್ಮ? ಸಿನ್ನೋರು ಸಂತಿಗೆ ಹೋಗಿರಲ್ಲ, ಅಲ್ಲಿ ಮರಿನ ಯಾವ ರೀತಿ ನಿಮ್ಗೆ ಇಷ್ಟ ಆಗಂತ ಮರಿ ಯಾವ ರೀತಿ ನೋಡ್ಕೊಂತೀರ? ಬರೋದು ಅಂದ್ರೆ ಚೆನ್ನಾಗಿಲ್ದ ತಂದ್ರೆ ನಿಮ್ಗೆ ಇಲ್ಲಿ ತಂದ ಮೇಲೆ ಏನು ಎಫೆಕ್ಟ್ ಆಗಲ್ಲಮ್ಮ? ವರ್ಕೌಟ್ ಆಗಲ್ಲ. ಇವಾಗ ಎಷ್ಟೆಷ್ಟು ಕೊಟ್ಟು ತಂದಿನಿ ಅಂದ್ರಲ್ಲಮ್ಮ ಮರಿ ಇವನು? 8,000. ಇವಾಗ ಬಂದು ಯಾರು ಕೇಳಿದ್ರ ನಮ್ಮ ಮರಿನ? ಯಾರು ಕೇಳಿಲ್ಲ. ಅಂದ್ರೆ ನೀವು ಇನ್ನೂ ಸ್ವಲ್ಪ ದಿನ ಇಟ್ಕೊಂತೀರಲ್ಲ ಅದ್ರ ಸಂಬಂಧ. ದಾಣಿ ಬಂದ್ರೆ ಕೊಡೋದ. ಇವಾಗ ಈ ಶೆಡ್ ಇಷ್ಟೇನಮ್ಮ? ಇಲ್ಲೇ ಸಾಕ್ತೀರೇನಮ್ಮ ಏನೋ? ಇದ ಮನೆ ಒಳಗೆ ಸಾಕಿರಿ? ಸ್ಟಾರ್ಟಿಂಗ್ ನಿಮ್ಮ ಮರಿ ಸಾಕಾಣಿಕೆ ಮಾಡ್ಬೇಕಂತ ನಿಮ್ಮ ಮನಸ್ಸಿಗೆ ಬಂದದ್ದು ಹೆಂಗಮ್ಮ ಸ್ಟಾರ್ಟಿಂಗ್? ಅಂದ್ರೆ ಫಸ್ಟಿಗೆ ಮರಿ ಸಾಕಿರಲ್ಲ ನೀವು, ಮೊದಲನೇ ಸಾರಿ ಮರಿ ಸಾಕ್ಬೇಕಂದ್ರೆ ನೀವು ಮರಿ ಎದಕ್ಕೆ ಸಾಕ್ಬೇಕಂತ ಅನ್ಕೊಂಡ್ರಿ? ಅಲ್ಲ ಈಗ ಮಾಡಕ್ಕೆ ಜಾಸ್ತಿ ಉದ್ಯಮ ಅದಾವ. ಕೆಲವೊಬ್ರು ಹೊಲಕ್ಕೆ ಕೂಲಿಗೆ ಹೋಗ್ತಾರ. ಹೊಲಕ್ಕೆ ಕೂಲಿಗೆ ಹೋಗ್ತಾರ. ಒಬ್ಬರು ಕೆಲವೊಂದು ಕಡೆ ಕೆಲವೊಬ್ರು ಕೆಲ್ಸಕ್ಕೆ ಹೋಗ್ತಾರ.
ಅಂದ್ರೆ ಈ ಮರಿಯಾಗ ಲಾಭ ಸಿಗುತ್ತಾ ನಮ್ಮ ಸಿಗ್ತೈತೆ ಸಿಗ್ತೈತೆ ಒಂದು ಸಿಗೋದಿಲ್ಲ ನಮ್ಗೆ ಸಿಗ್ತೈತೆ. ದೇಶ ಮೇದ್ರೆ ದೇಶ ವ್ಯಾಪಾರ ಸಿಗ್ತೈತೆ. ಒಂದೊಂದು ವರ್ಷ ಹಂಗೆ ಒಂದು ವರ್ಷ ಹಂಗೆ. ಈಗ ಅಂದ್ರೆ ಈ ಸುಮ್ಮನೆ ಬೇರೆಯವರು ಹೊಲಕ್ಕೆ ಕೂಲಿಗೆ ಏನು ಹೋಗೋದಂತ ನಿಮ್ಮ ನೀವು ಸ್ವಂತ ಉದ್ಯಮ ಸ್ವಂತ ನಾ ಮಾಡ್ತೀನಿ. ಅಂದ್ರೆ ನೀನೇ ನಮ್ಮ ಎಲ್ಲ ಜವಾಬ್ದಾರಿ ನೋಡ್ಕೊಳ. ನಾನು ಬಡ್ಲರ್ ಯಾರು ಅದಾಗ್ಬಿಟ್ಟು ನಮ್ಮ ಮನ್ಯಾಗ ಬಿಟ್ರೆ ಮತ್ತೆ ಎಲ್ಲಿಗಾರು ಹೋದಾಗ ನೋಡ್ತಾವ ಮನೆಗಿದ್ದಾಗ ಮನೆಗಿದ್ದ ನೀವ ನೋಡ್ತೀರಿ. ನಾನು ಇರ್ತೈತೆ ನಾನು ನೋಡಲ್ಲ ಮತ್ತೆ ನಾನು ಎಲ್ಲಿಗಾರು ಹೋದಾಗ ಇರೋಲ್ಲ ಹೆಂಗ್ ಬೇಕಂಗೆ ಮಾಡ್ತಾವ. ಈಗ ನಾವು ಮೇಯ್ಸ್ದಂಗೆ ಅವ್ನ ಹೆಸರು ಬಿಟ್ರು. ಅಂದ್ರೆ ಇವು ತಂದ್ಮೇಲೆ ಈಗ ದೊಡ್ಡ ಸಾಕಕ್ಕೆ ಸಣ್ಣ ಸಾಕಕ್ಕೆ ಏನಾರ ಡಿಫ್ರೆಂಟ್ ಆಗ್ತಾ ನಮ್ಮ ಮರಿ? ಯಪ್ಪ ದೊಡ್ಡ ಅಂತ ಅಂದ ಈಗ ದೊಡ್ಡ ತಂದಿ ನೋಡಿ 8,000 ಕೊಟ್ಟು ವ್ಯಾಪಾರಕ್ಕೆ ಬರೋಲ್ಲ ನೀನು. ವ್ಯಾಪಾರಕ್ಕೆ ಬಂದಿಲ್ಲ ಸರ್ತಿ ಇನ್ನೇನು 5,000 ಕೊಟ್ಟು ತಂದದ್ದ ಬೇಸ. ಈಗ 8,000 ತಂದು ಕೊಟ್ಟದ್ದ ಆತ ಈ ಒಂದು 4 ಮರಿ ಕಮ್ಮಿ ಬಿದ್ದಾವ. ಇದು ಒಂದು ಅದು ಒಂದು ಇದು ಒಂದು ಅವು ನೋಡ ಆ ಮರಿಗಿನ ಬಲ ಅವ ಬಂದವು. ಅಂದ್ರೆ ಅವ ನೋಡಿ 7,000 ರೂಪಾಯಿ ಮರಿ 7 ಈಗ ಅವು 8,000 ರೂಪಾಯಿ ಅವು 8,400 ಅವು. ಈಗ ಇದು ಒಂದು 7,000 ಈಗ ಈ ವರ್ಷ 8,000. ಅಂದ್ರೆ ನೀವು ಹೇಳೋ ಪ್ರಕಾರ ಇವಾಗ 8,500 9,000 ಕೊಟ್ಟ ತರಕಿನ ಅದ 7,000ದಾಗ 7,500ದಾಗ ತಂದ್ರೂ ಉತ್ತಮ ಅಂತೀರಿ. ಅಂದ್ರೆ ಅವು ಯಾಕಂದ್ರೆ ಜಾಸ್ತಿ ಆಗ್ತಾವಲ್ಲ ಮಾರ್ಬೇಕಾದ್ರೂ ನಿಮ್ಗೆ ಇವಾಗ ಅಷ್ಟು ಕೇಳಾಗಲ್ಲ ಅಂತ. ಈಗ ನೆಕ್ಸ್ಟ್ ಸಾರಿ ಸಾಕಿದ್ರೆ ಇದ್ರಾಗ ಸಾಕಿರ ಬೇರೆ ಶೆಡ್ ಏನಾರ ಮಾಡ್ತೀರಿ? ಈಗ ಹಂಗ ಅಂಟಿ ಕಟ್ಟಿದ್ದೆ ಈ ಬೇರೆ ತಗಡ ತಾನು ಉಂಟು ಅವ್ನು ಕಿತ್ತಿ ಉಂಟು ಒಂದು ತಗಡ ಹಾಕಿ. ವರ್ಷದಾಗ ಎಷ್ಟು ಬ್ಯಾಚ್ ಮಾಡ್ತೀರಾ ಮರಿನ? ಒಂದಪ್ಪ ನಾನು ಒಂದು ಕೊಡೋದು ಅಂತ ವರ್ಷಕ್ಕೊಂದ. ಮಳೆಗಾಲದಾಗ ಈಗ ಮಳೆಗಾಲದಾಗ ಸುಗ್ಗಿಯಾಗ ಮಾಡಕ್ಕೆ ಏನು ವ್ಯತ್ಯಾಸ ಆಗ್ತಾವ ಮರಿ ಸಾಕಾಣಿಕೆ ಮಾಡೋದು? ಈಗ ಹಸಿ ಮೇವು ಕೊಟ್ಟರೆ ಚೆನ್ನಾಗಿ ಬರ್ತಾವ ನಮ್ಮ ಮರಿ? ಬರಗಲ್ಲ. ಅಂದ್ರೆ ಇವಕ್ಕೆ ಸಪ್ರೇಟ್ ಟಾಣಿಕ್ ಏನು ಕೊಡಲ್ಲ ನಮ್ಮ ಚೆನ್ನಾಗಿ ಮೇಯ ಅಂತ ಕೆಲವೊಬ್ರು ಕೊಡ್ತಿರ್ತಾರೆ ಅದಕ್ಕೆ ಕೇಳಿ. ನೋಡಿ ಏನು ಆಗೋಲ್ಲ ಇದೇನು ತರಬೇಕಂತ ಬಂದಿಲ್ಲ. ನಿನ್ನೆ ಅಂತ ಹೋಗಿದ್ದೆ ಮತ್ತೆ ಅಂತಾರ ಕೊಟ್ರೆ ಅದಕ್ಕೆ ಅಂತ ಹೊಳ್ಳಿ ಕೊಟ್ರೆ ಅದ ಎಣ್ಣೆ ಹಾಕ್ಯಾರ. ಅದ ಕೆಲವ್ರು ಏನಂತಾರ ಅದು ಅವು ಎಣ್ಣೆ ಹಾಕಿದ್ರ ಸ್ವಲ್ಪ ಹಸಿಗಂಡು ಜಾಸ್ತಿ ಹಸ್ಕೊಂಡು ಒಟ್ಟು ಅದು ಜಾಸ್ತಿ ತಿಂತಾವಂತ ಎಂತವಂತಾರ ಮತ್ತೆ ಅವರು ಅಂತ ಒಟ್ಟು ಬಿಟ್ಟು ಬಂದ್ಬಿಟ್ಟು ಇದೇನು ಯಾವ್ರ ಬಜ್ಜೆ ಅಂತಂದು ಹಾಕ್ತಾರೆ. ಇರ್ಲಿ ಬಿಡಮ್ಮ. ಅಂದ್ರೆ ಮನ್ಯಾಗ ಸಾಕಿಬಿಟ್ಟು ಎಲ್ಲ ಮರಿನ ಮನ್ಯಾಗ ಸಾಕಿ ವರ್ಷ ಓದ್ತೈತೆ ಇಬ್ಬರು ಏನಿಲ್ಲ ಮೇಯಕ ನಮ್ಮ ಕಾಲ ಇದಾಗ್ಬಿಟ್ಟು ಮನ್ಯಾಗ. ಈ ಹೊರ ಸಾಕ ಈಗ ಹೊರಗಡೆ ಮೇಯ್ಸಿದ್ರೆ ಚೆನ್ನಾಗಿ ಬರ್ತಾವ ಮನೆ ಕಟ್ಟಿ ಮೇಯ್ಸಿದ್ರೆ ಚೆನ್ನಾಗಿ ಬರ್ತಾವ? ಚೆನ್ನಾಗಿ ಬರ್ತಾವ. ದಿನಸುಗಳು ತಿಂತಾವಲ್ಲ ಅದುವಾಗ ಕೆಲವ್ರು ಏನಂತಾರ ಕಟ್ಟಾಗಿ ಮೇಯ್ಸ್ರೆ ಚೆನ್ನಾಗಿ ಬರ್ತಂತಾರ. ಈಗ ಏನ್ ಮಾಡ್ತಾರೆ ಇವಾಗ ಕಟ್ಟಿರಲ್ಲ ಇದೇ ರೀತಿ ಕಟ್ಟೋದು ಒಟ್ಟು ಹಾಕೋದು ಒಮ್ಮಿಗೆ ಕೊಡೋದು ಆ ಥರ ಮಾಡ್ತಾರೆ ಇವಾಗ. ಗಾಡಿ ಬಿಟ್ಬಿಟ್ಟು ಕಂಡಂಗೆ ನಾವು ಕೈಲಿ ಹಾಕಿದ್ದು ಕಾಣುತ್ತೆ ಅವು ತಿನ್ನೋದು ಕಾಣಲ್ಲ. ಅಂದ್ರೆ ಇವಾಗ ಖರ್ಚನ ಜಾಸ್ತಿ ಬರ್ತಲ್ಲ ಮತ್ತೆ ಯಾಕಂದ್ರೆ ಇಲ್ಲಿ ಒಳಗೆ ಎಲ್ಲ ಒಟ್ಟು ಪಟ್ಟು ಕೊಂಡು ತಂದು ಹಾಕ್ಬೇಕಲ್ಲ. ಹೊರಗಡೆ ಮೇಯ್ತಾರೆ ಸ್ವಲ್ಪ ಖರ್ಚು. ನಿಮ್ಮ ಒಟ್ಟು ಅಂದ್ರೆ ಹೊಲ್ದಾಗ ಸಿಗುತ್ತಾನ ಏನು ಬೇರೆ ಕಡೆ ತರ್ತೀರಿ? ಬೇರೆ ಕೊಂಡ್ಕೊಂಡು ತಗೊಂಬರ್ತೀರ ನಮ್ಮ? ಈ ಒಟ್ಟು ಕೊಂಡದ ಮೆಕ್ಕೆಜೋಳ ಕೊಂಡದ ಎಲ್ಲ ಎಲ್ಲರೂ ಕೊಂಡ ಮಾಡ್ಬೇಕು. ಏನು ಉಳಿತೈತೆ ಲಾಭ ಉಳಿತೈತಿ ಅವಾಗ 5,000 ಹಿಂಗ ಲಾಭ ಉಳಿತೈತಿ. ಈಗ ಮರಿ ರೇಟ್ ಹೆಂಗ ಜಾಸ್ತಿ ಆಗ್ಯಾವಲ್ಲಮ್ಮ? 8,000 ರೂಪಾಯಿ ತಂದು ಕೊಟ್ಟಾರಂತ ಹೇಳ್ತಾಳ.
ಅವಾಗಂದ್ರೆ ಸ್ವಲ್ಪ ಕಮ್ಮಿ ರೇಟಿಗೆ ಕಮ್ಮಿ ಸಿಗ್ತದೆ. ಸ್ವಲ್ಪ ರೇಟ್ ಅದೇನ ಇತ್ತು. ಈಗ ಆಟಕ್ಕೆ ಕೇಳಕ್ಕೆ ಹಚ್ಬಿಟ್ಟಾರೆ. ಮತ್ತೆ ಒಳ್ಳೆ ಆಟ ನಾವು 8,000 ತೊಗೊಂಡು ಮತ್ತೆ 10,000 12,000. ಇವಾಗ 8,000 ಸಾವಿರ ತರಬೇಕು, ಮತ್ತೆ 3 ತಿಂಗಳು ಹಿಂಗೆ ಮೇಯಿಸಿದ ಮೇಲೆ ಅವ್ನು ಅಷ್ಟಕ್ಕೆ ಕೇಳ್ತಾರಂತ. ಈಗ ಮರಿ ಸಾಕಾಣಿಕೆ ಜನ ಅದ್ರಾಗ ಜಾಸ್ತಿ ಮಾಡ್ತಾರಲ್ಲಮ್ಮ. ಮರಿ ಮಾಡಿ ಮತ್ತೆ ಮರಿ. ಅಂದ್ರೆ ನೀವು ಇಲ್ಲಿ ಕುರಿಗಳು ಇರ್ತಾವಲ್ಲಮ್ಮ, ಅಲ್ಲಿ ತರ್ತೀರಿ ಅಲ್ಲಿ ತರಲ್ಲ? ಎಟ್ಟತ್ತಿದ್ರಿ ಸಂತಿಗೆ? ಕುರಿಯಾಗಿ ಕೊಡಗಳು ಮತ್ತೆ ಅಲ್ಲಿ ಶಾಂತ್ಯಾಗ ತುಟ್ಟಿ ಆತ ಮರಿ ಅಂತಂದು ಇಲ್ಲಿ ಕೊಡೋದು ಬಿಟ್ಬಿಟ್ಟಾರ. ಅವಾಗ ಕುರಿಯಾಗ ತರ್ತಿದ್ ನಾನು. ಅದೇ ಎಲ್ಲಿ ಕುರಿ ಅದ ಒಂದು ಅಲ್ಲಿ ಹೋಗಿ ಇಲ್ಲಿ ಕೊಡವಲ್ರಿ ನಮ್ಮ ಊರಲ್ಲಿ ಕೊಡವಲ್ರಲ್ಲ. ಶಾಂತಿಗೆ ಹೋಗ್ಬೇಕು. ಮರಿ ಏನು ಪೂರ ಅಂತ ಪರಿ ಏನು ಇದು ಆಗಿಲ್ಲಮ್ಮ, ಚೆನ್ನಾಗಿ ಬಂದವ. ನೆಕ್ಸ್ಟ್ ತಂದ್ರೆ ಎಷ್ಟು ತರ್ತೀಮ್ಮ ಮರಿ? ಇನ್ನು ನೆಕ್ಸ್ಟ್ ಸರಿ ತಂದ್ರೆ ಎಷ್ಟು ತಗೋಬೇಕಂತ ಮಾಡಿದ್ದು ಮರಿ ಮುಂದಕ್ಕೆ? 12 ಇದು ಈಗ ಟೋಟಲ್ ಈ ಮರಿಗಳಿಗೆ ಎಷ್ಟು ಅಲ್ಲಮ್ಮ? ಈಗ ಒಂದು ಮರಿ 2 ಮರಿ ಹಿಂಗೆ ಹೆಚ್ಚಿಗೆ 15,000 ತನಕ ಮರಿ ರೀ. ಅದಕ್ಕೆ ಮಾಡಿಲ್ಲ. ಇವಾಗ ಟೋಟಲ್ ಇದಕ್ಕೆ ಎಷ್ಟು ಖರ್ಚಾಗೈತೆ ಅಂತ ಏನಾರ ನೆನಪೈತೆ ನಮ್ಮ? ಹಾಂ ನೋಡಪ್ಪ, ಈಗ 11 ಮರಿ ಒಂದು ಪಟ್ಟೆ ಮೇಲೆಲ್ಲ ಒಂದು ಒಳ್ಳೆ ಕೊಟ್ಬಿಟ್ಟೆ. 11 ಮರಿ ಒಟ್ಟ 10,000 ರೂಪಾಯಿ 1 ಲಕ್ಷ ಮುಟ್ಟೈತಿ. 11 ಮರಿ. ನಿಮ್ಗೆ ಎಷ್ಟು ಉಳಿಬೋದಮ್ಮ ಇವಾಗ ಅಂದಾಜು ಹೇಳಮ್ಮ? ಕೊಟ್ಟರೆ ಒಂದೊಂದು ಮರಿಯಿಂದ ನಿಮ್ಗೆ ಎಷ್ಟು ಲಾಭ ಸಿಗ್ಬೋದು? 4,000 5,000 ಒಂದು ಮರಿಗೆ 4,000-5,000 ಲಾಭ ಸಿಗುತ್ತಾ? ಅದೆಲ್ಲ ಅದ್ರಾಗೂ ಒಂದು 4,000 ಬಂದ್ರೆ ಒಂದೊಂದು ಮರಿ 1,000 ಹೋದ್ರೆ ಒಂದು 3,000 ಆದ್ರೆ ಒಂದು ಮರಿ ಉಳಿತೈತಿ ನಿಮ್ಗೆ. ಅಂದ್ರೆ ಮತ್ತೆ ಇದು ಒಂದು ಉದ್ಯೋಗ ಇದ್ದಂಗಲ್ಲಮ್ಮ. ಈಗ ಮತ್ತೆ ಬೇರೆ ಕಡೆ ಹೋಗಿ ಇವಾಗ ಆರಾಮ್ ಮನೆಯಲ್ಲೇ ಮೇಯಿಸ್ಬೋದಲ್ಲ. ಒಟ್ಟ ಸ್ವಂತ ಅಂದ್ರೆ ಚೆನ್ನಾಗಿ ಮೇಯಿಸ್ದಂಗ. ಅಂದ್ರೆ ನಿಮ್ಗೆ ಮೇಯ್ಸೋದು ಹಚ್ಚಿ ಬಂದೈತಮ್ಮ. ಅಂದ್ರೆ ಕೆಲವೊಬ್ರು ಚೆನ್ನಾಗಿ ಮೇಯ್ಸಲ್ಲ, ಅದಕ್ಕೆ ಕೇಳಿದ್ದೆ. ಈ ಬೇರೆ ಇನ್ನೂ ಎಡಾಗ್ಯಾವಲ್ಲ ನಿಮ್ಮ ಲೆಕ್ಕಕ್ಕೆ? ಮೆಕ್ಕೆಜೋಳ ಒಳ್ಳೇದಲ್ಲಮ್ಮ ಮರಿಗೆ? ಅಂದ್ರೆ ಇವು ನುಚ್ಚು ಹಾಕ್ತೀರೇನು ಇವು? ಮಾಡ್ತಾರೆ. ಇವಾಗ ಸ್ಟಾರ್ಟಿಂಗ್ ತಂದ್ಗಟ್ಟು ಯಾವ ಏನಾರ ಇವಾಗ ಜಂತಿನ ಎಣ್ಣೆ ಆ ಥರ ಹಾಕೋದು ಏನಾರ ಮಾಡ್ತೀರ? ಹಂಗೆ ಕಟ್ಟಿ PPR. ಒಟ್ಟ ಇನ್ನೊಂದು 3 ತಿಂಗಳು ಕೊಡಲ್ಲಮ್ಮ. ಥ್ಯಾಂಕ್ಸ್ ಅಮ್ಮ. ಇಷ್ಟೊತ್ತು ನಮ್ಮ ಜೋಡಿ ಮಾತಾಡೋಕ್ಕೆ ಥ್ಯಾಂಕ್ಸ್. ಇನ್ನೂ ಚೆನ್ನಾಗಿರೋ ಮರಿ ಕಟ್ರಿ ಅಂತ ಏನು?